ನಮಸ್ಕಾರ. ಡಾಕ್ಟರ್ ಆಂಜನಪ್ಪ, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಮೆಡಿಕಲ್ ಚೇರ್ಮನ್ ಇದ್ದೀನಿ ನಾನು. ಬೇಸಿಕಲಿ ಸರ್ಜನ್ನು. ಯಾರೇ ಒಬ್ಬರು ಸೆಲೆಬ್ರಿಟಿ ಯಾವುದೇ ಒಂದು ಕಾಯಿಲೆಯಿಂದ ತೀರ್ಕೊಂಡಾಗ ಜನಸಾಮಾನ್ಯರಿಗೆ ಅದರ ಬಗ್ಗೆ ಒಂದು ಅರಿವು ಮೂಡಿಸೋದು ನಮ್ಮ ಕರ್ತವ್ಯ, ಮಾಧ್ಯಮದ ಕರ್ತವ್ಯ. ಆ ದೃಷ್ಟಿಯಲ್ಲಿ ಗ್ಯಾರಂಟಿ ನ್ಯೂಸ್ ಮುಖಾಂತರ ಇವತ್ತು ಅಪರ್ಣ ಅವರು ಲಂಗ್ ಕ್ಯಾನ್ಸರ್ನಿಂದ ತೀರ್ಕೊಂಡ್ರು ಅಂತ ಸುದ್ದಿ. ಸೊ ಜನರಿಗೆ ಈ ಕ್ಯಾನ್ಸರ್ ಯಾಕೆ ಬರುತ್ತೆ, ಅದರೊಳಗಾಗಿ ಲಂಗ್ ಕ್ಯಾನ್ಸರ್ ಪರ್ಟಿಕ್ಯುಲರ್ಲಿ ಲೇಡೀಸ್ಗೆ ಭಾಳ ಜನಕ್ಕೆ ಗೊತ್ತಿರೋದು ಸ್ಮೋಕ್ ಮಾಡೋರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ. ಆದರೆ ಒಬ್ಬ ಲೇಡಿಯಾಗಿ ಅವ್ರಿಗೆ ಯಾವುದೂ ಹ್ಯಾಬಿಟ್ಸ್ ಇಲ್ಲ, ಆದರೆ ಯಾಕೆ ಕ್ಯಾನ್ಸರ್ ಬಂತೆ ಅಂತ ನಿಮಗೆ ಅನುಮಾನ ಬಂದೇ ಬರುತ್ತೆ. ನೀವು ಆಗಿಂದಾಗೆ ನ್ಯೂಸ್ನಲ್ಲಿ ಓದಿರ್ತೀರಿ. ನೀವೇನಾದರೂ ಇವತ್ತು ಡೆಲ್ಲಿ ಒಳಗಿದ್ದರೆ ನೀವು ಸ್ಮೋಕ್ ಮಾಡದಿದ್ರೂ ಕೂಡ ಒಂದು ದಿನಕ್ಕೆ 8 ಸಿಗರೇಟ್ ಸೇದಿದಷ್ಟು ಎಫೆಕ್ಟ್ ನಿಮ್ಮ ಲಂಗ್ಸ್ ಮೇಲೆ ಅಟ್ಮಾಸ್ಫಿಯರಿಂದ ಆಗುತ್ತೆ. ಅಷ್ಟೊಂದು ಪೊಲ್ಯೂಷನ್ ಆಗಿದೆ ಅಲ್ಲಿನ ಈ ಅಟ್ಮಾಸ್ಫಿಯರು. ಬೆಂಗಳೂರು ಕೂಡ ಅದಕ್ಕಿಂತಲೂ ಏನೂ ಕಡಿಮೆ ಇಲ್ಲ. ನಾನು ನಿಮ್ಗೆ ಹೇಳ್ತೀನಿ, ಬೆಂಗಳೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಎಕ್ಸಾಂಪಲ್ ಮುಖಾಂತರ ಹೇಳಿದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನನ್ನ ಇಬ್ಬರು ಟೀಚರ್ಸ್, ನಾನು MBBS ಓದಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿಯಲ್ಲಿ. ನನ್ನ ಒಬ್ಬ ಪ್ರೊಫೆಸರು, ಸರ್ಜರಿ ಪ್ರೊಫೆಸರು, ಅವರ ಹೆಂಡ್ತಿ ಶಿ ವಾಸ್ ಎ ಗೈನಕಾಲಜಿ ಪ್ರೊಫೆಸರ್. ನನ್ನ ಪ್ರೊಫೆಸರು ದಿನಾ ಸ್ಮೋಕ್ ಮಾಡೋರು, ಚೈನ್ ಸ್ಮೋಕರ್. ಆದರೆ ಅವ್ರ ಹೆಂಡ್ತಿ 10 ವರ್ಷದ ಹಿಂದೆ ಲಂಗ್ ಕ್ಯಾನ್ಸರ್ ಆಗಿ ಸತ್ತೋಗ್ತಾರೆ. ಅವಾಗ ನಮಗೆ ಭಾಳ ಬೇಜಾರಾಗುತ್ತೆ. ಯಾಕೆ ಅಂದರೆ ಪ್ಯಾಸಿವ್ ಸ್ಮೋಕಿಂಗ್ ಈಸ್ ಆ್ಯಸ್ ಡೇಂಜರಸ್ ಆ್ಯಸ್ ಆ್ಯಕ್ಟಿವ್ ಸ್ಮೋಕಿಂಗ್. ಯಾರು ಸ್ಮೋಕ್ ಮಾಡ್ತಾರಲ್ಲ, ಆ ಹೊಗೆನ ಕುಡಿತಾರಲ್ಲ, ಅವ್ರಿಗೂ ಕೂಡ ಕ್ಯಾನ್ಸರ್ ಆಗೋ ಪಾಸಿಬಿಲಿಟಿ ಇರುತ್ತೆ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು, ಲಕ್ಕಿಲಿ ಇವತ್ತು ಎಲ್ಲರೂ ಗ್ಯಾಸ್ ಸಿಲಿಂಡರ್ಗಳು ಯೂಸ್ ಮಾಡ್ತಾರೆ. ಮೊದಲಿಗೆ ನಾನು ಹಳ್ಳಿ ರೈತನ ಮಗ ಇದ್ದೀನಿ. ನನ್ನಮ್ಮ ಎಲ್ಲ ಒಲೆ ಊದಬೇಕಾದ್ರೆ ಕೊಳವೆಯಲ್ಲಿ ಊದೋರು. ಅದು ಹತ್ತಬೇಕಾದ್ರೆ ಆ ಹೊಗೆ ಒಳಗೆ ಎಷ್ಟೋ ಸಾರಿ ಆ ಹೊಗೆ ಅವ್ರಿಗೆ ಅದರಿಂದ ಬರೋದು. ಬಟ್ ನಿಮಗಿಷ್ಟಂತೂ ಹೇಳಬಲ್ಲೆ, ಲಂಗ್ ಕ್ಯಾನ್ಸರ್ಗೆ ಬಹಳ ಇಂಪಾರ್ಟೆಂಟ್ ಕಾರಣ ಸ್ಮೋಕಿಂಗ್. ಅದರೊಳಗೆ ಬೇಕಾದಷ್ಟು ಕಾರ್ಸಿನೋಜನ್ಸ್ ಅಂತೀವಿ ನಾವು. ಯಾವ ಒಂದು ಆರ್ಟಿಕಲ್ಲು ಅಥವಾ ಒಂದು ವಸ್ತು ಕ್ಯಾನ್ಸರನ್ನು ತರುತ್ತಲ್ಲ, ಅದನ್ನು ನಾವು ಕಾರ್ಸಿನೋಜನ್ ಅಂತೀವಿ. ಆಸ್ಬೆಸ್ಟಾಸ್ ಫ್ಯಾಕ್ಟ್ರಿಗಳು ವರ್ಕ್ ಮಾಡೋರು, ಎಲ್ಲೋ ಒಂಥರ ಪಬ್ಲಿಕ್ನಲ್ಲಿ ಪೊಲ್ಯೂಟೆಡ್ ಏರ್ನ ಇದು ಮಾಡೋರು, ಆ್ಯಂಡ್ ಮೇಯ್ನ್ಲಿ ಸ್ಮೋಕರ್ಸು ಆ್ಯಂಡ್ ಪ್ಯಾಸಿವ್ಸ್. ಅದಕ್ಕೆ ಇವತ್ತು ಸರ್ಕಾರ ಅನೇಕ ಕಡೆ ಸ್ಮೋಕಿಂಗ್ ಮಾಡೋಂಗಿಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ. ನೀವು ಏರ್ಪೋರ್ಟು ಅಥವಾ ಬಸ್ ಸ್ಟ್ಯಾಂಡ್ಗಳಿಗೆ ಹೋದರೆ ಸ್ಮೋಕಿಂಗ್ ಝೋನೇ ಬೇರೆ ಮಾಡಿರ್ತಾರೆ. ಸ್ಮೋಕ್ ಮಾಡೋನು ಅವನ ಹಣೆ ಬರ, ಅವನು ಹೋಗಲಿ. ಬಟ್ ಅನ್ಫಾರ್ಚುನೇಟ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂತ. ನಿಮಗೆ ಹೆಂಗೆ ಗೊತ್ತಾಗುತ್ತೆ ಲಂಗ್ ಕ್ಯಾನ್ಸರ್ ಇದೆಯೋ ಇಲ್ಲ ಅನ್ನೋದಕ್ಕೆ? ದಯವಿಟ್ಟು ಇದು ಒಂದು ಭಾಳ ಇಂಪಾರ್ಟೆಂಟ್. ಯಾರಿಗೇ ಆಗಲಿ, ಪರ್ಸಿಸ್ಟೆಂಟ್ ಕಾಫ್ ಫಾರ್ ಮೋರ್ ದೆನ್ 3 ವೀಕ್ಸ್, 3 ವಾರ ನೀವು ಕೆಮ್ತಾನೇ ಇರ್ತೀರಿ, ಮೆಡಿಸಿನ್ ತೊಗೋತೀರಿ, ಕಾಫ್ ಸಿರಪ್ ತೊಗೋತೀರಿ, ಆದರೂ 3 ವಾರ ಆದಮೇಲೂ ಕೂಡ ನಿಮ್ಮ ಕೆಮ್ಮು ಕಡಿಮೆ ಆಗಿಲ್ಲ ಅಂದರೆ ನಮಗೆ ಎರಡೇ ಪಾಸಿಬಿಲಿಟಿ. ಒಂದು TB ಇರ್ಬೋದು, ಇನ್ನೊಂದು ಕ್ಯಾನ್ಸರ್ ಇರ್ಬೋದು. ಇನ್ನೊಂದು ನಾವು ಹೀಮಾಪ್ಟೈಸಿಸ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಯಾರು ಕೆಮ್ಮಿ ಉಗಿದಾಗೆ ರಕ್ತ ಬರುತ್ತಲ್ಲ, ಕಫದಲ್ಲಿ ರಕ್ತ ವಾಂತಿ ಮಾಡೋದು ಬೇರೆ, ಅದು ಕ್ಯಾನ್ಸರ್ ಸ್ಟಮಕ್ನಲ್ಲಿ ಬರುತ್ತೆ. ರಕ್ತ ಉಗುಳಿನ ಜೊತೆಯಲ್ಲಿ ನಿಮ್ಮ ರಕ್ತ ಏನಾದರೆ ಹೀಮಾಪ್ಟೈಸಿಸ್ ಅಂತೀವಿ ನಾವು. ಅದು ಎರಡೇ ಕಂಡೀಷನಲ್ಲಿ ಯೂಶ್ವಲಿ ಆಗೋದು. ಒಂದು ಟ್ಯೂಬರ್ಕ್ಯುಲೋಸಿಸ್ಸು, ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತೀವಿ ನಾವು, ಶ್ವಾಸಕೋಶದ TB. ಅದು ಬಿಟ್ಟರೆ ಶ್ವಾಸಕೋಶ ನೋಡಿ, ನಿಮಗೆ ಶ್ವಾಸಕೋಶ ಅಂದರೆ ಬಲಗಡೆ ಒಂದು, ಎಡಗಡೆ ಒಂದು ಲಂಗ್ಸ್ ಇದ್ದಾವೆ. ಬಲಗಡೆ 3 ಲೋಬ್ ಇರುತ್ತೆ, ಎಡಗಡೆ ಇದರಲ್ಲಿ 2 ಲೋಬ್ ಇರುತ್ತೆ. ನಮ್ಮ ಉಸಿರು ಮೂಗಿನಿಂದ ಗಂಟಲ ಮುಖಾಂತರ ಟ್ರೇಕಿಯಾ ಅಂತೀವಿ, ಅದನ್ನು ಮುಟ್ಟಿ ತೋರಿಸ್ತೀವಿ. ಅದು ಹೋದ್ಮೇಲೆ ಒಳಗಡೆ ಡಿವೈಡ್ ಆಗುತ್ತೆ. ಆ ಟ್ರೇಕಿಯಾ ಟ್ಯೂಬ್ ಇದು, ಅದರೊಳಗಡೆ ಮ್ಯೂಕೋಸಾ ಇರುತ್ತೆ, ಅದರೊಳಗೆ ಗ್ರೋತ್ ಶುರುವಾಗುತ್ತಲ್ಲ, ಅದನ್ನು ನಾವು ಕ್ಯಾನ್ಸರ್ ಅನ್ನೋದು. ಸೊ ಈ ಲಂಗ್ನಲ್ಲಿ ಕ್ಯಾನ್ಸರ್ ಅದನ್ನು ಹೆಂಗೆ ಕಂಡುಹಿಡಿಯುತ್ತಾರೆ ಡಾಕ್ಟ್ರೆ ಅಂದರೆ, ಒಂದು ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ಸಾಕು. ಅದಕ್ಕಿಂತ ಇಂಪಾರ್ಟೆಂಟು ಒಂದು ಬ್ರಾಂಕೋಸ್ಕೋಪಿ ಅಂತ ಮಾಡಿ ಅಲ್ಲಿರೋ ಗ್ರೋತ್ನ ಒಂದು ಪೀಸ್ ತೊಗೊಂಡು ಟೆಸ್ಟಿಗೆ ಕಳಿಸಿದರೆ ರಿಪೋರ್ಟ್ ಬರುತ್ತೆ. ದಯವಿಟ್ಟು ಅರ್ಲಿ ಡಿಟೆಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಕ್ಯಾನ್ಸರ್ನಾಗಲಿ ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ ಅಂತೀವಿ ನಾವು. ಅರ್ಲಿ ಡಿಟೆಕ್ಷನ್. ಪಾಪ ಅವ್ರಿಗೇನು ತೋರಿಸ್ಕೊಂಡಿದ್ರು ನಂಗೆ ಗೊತ್ತಿಲ್ಲ, ಅಪರ್ಣ ಅವರು ಅರ್ಲಿಯರ್ ತೋರಿಸ್ಕೊಂಡಿದ್ರೆ ದಿಸ್ ಕ್ಯಾನ್ಸರ್ ಅಟ್ಲೀಸ್ಟ್ 5 ವರ್ಷ ಕ್ಯೂರ್ ಮಾಡ್ಬೋದಿತ್ತು. ಆದ್ದರಿಂದ ಜನಗಳಿಗೆ ಒಂದು ಸಂದೇಶ, ದಯವಿಟ್ಟು ಸ್ಮೋಕ್ ಮಾಡಬೇಡಿ, ಪ್ಯಾಸಿವ್ ಸ್ಮೋಕಿಂಗ್ಗೆ ಎಕ್ಸ್ಪೋಸ್ ಆಗಬೇಡಿ. ನಿಮ್ಗೇನಾದರೂ ಈ ರೀತಿ ಇದ್ದಾಗೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ, ಇದನ್ನು ಕ್ಯೂರ್ ಮಾಡ್ಬೋದು. ದಯವಿಟ್ಟು ಇದು ಭಾಳ ಇಂಪಾರ್ಟೆಂಟ್. ಕ್ಯಾನ್ಸರ್ ಬಂದರೆ ಎಲ್ಲರೂ ಸತ್ತೋಗಲ್ಲ, ಕ್ಯಾನ್ಸರ್ ಈಸ್ ಕ್ಯೂರಬಲ್. ನಾನು ಹೇಳ್ತಾ ಇದ್ದೀನಿ ಅರ್ಲಿ ಡಿಟೆಕ್ಷನ್. ನಾನು ಸಾಕಷ್ಟು ಕೇಸ್ಗಳನ್ನ ಥೊರಾಸಿಕ್ ಸರ್ಜನ್ ಹತ್ರ, ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅಂತ ನನ್ನ ಫ್ರೆಂಡೇ ಇದ್ದಾರೆ, ಅವ್ರ ಕೈಯಲ್ಲಿ ಆಪ್ರೇಷನ್ ಮಾಡಿಸಿದ್ದೀನಿ.
ತುಂಬ ಜನ ಇದ್ದಾರೆ. ಅದಾದಮೇಲೆ ಕೀಮೊಥೆರಪಿ ಇರುತ್ತೆ, ರೇಡಿಯೋಥೆರಪಿ ಇರುತ್ತೆ. ದಯವಿಟ್ಟು ತುಂಬ ಜನ ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಎದುರ್ಕೋತೀರಿ. ಆಪ್ರೇಷನ್ ಮಾಡಿಬಿಡ್ತಾರೆ, ರೇಡಿಯೇಷನ್ ಕೊಟ್ಬಿಡ್ತಾರೆ, ಕರೆಂಟ್ ಕೊಟ್ಬಿಡ್ತಾರೆ ಅಂತ ಇಲ್ಲ. ಇದು ಭಾಳ ವೈಜ್ಞಾನಿಕವಾದ ಟ್ರೀಟ್ಮೆಂಟು. ಆದ್ದರಿಂದ ನೀವು ತೊಗೊಂಡ್ರೆ ಡೆಫಿನೆಟ್ಲಿ ಗುಣ ಆಗುತ್ತೆ ಅನ್ನೋ ಭರವಸೆಯನ್ನು ನಾನು ಕೊಡಬಲ್ಲೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಸರ್, ಅಲ್ಲ ಅಂದರೆ ಇವಾಗ ಪೊಲ್ಯೂಷನ್ ಇಂದ ಕೂಡ ಹೌದು, 100% ಪೊಲ್ಯೂಷನ್. ಅದನ್ನೇ ನಾನು ಹೇಳಿದ್ದು, ಡೈರೆಕ್ಟಾಗಿ ಸ್ಮೋಕಿಂಗು, ಇಂಡೈರೆಕ್ಟಾಗಿ ಪೊಲ್ಯೂಷನ್ನು, ಅದರಿಂದ ಆಗುತ್ತೆ. ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಮಾಸ್ಕ್ ಹಾಕ್ಕೊಳ್ಳೋಕೆ ಹೇಳ್ತೀವಿ ನಾವು. ಸೊ ಯಾರೇ ಪಬ್ಲಿಕ್ನಲ್ಲಿ ಓಡಾಡೋವಂಥವ್ರು ಅಂಥ ಎಕ್ಸ್ಪೋಸರ್ ದಯವಿಟ್ಟು ಅದನ್ನು ಆಸ್ಬೆಸ್ಟಾಸ್ ಫ್ಯಾಕ್ಟ್ರಿ ಒಳಗೆ ವರ್ಕ್ ಮಾಡೋರು, ಅನೇಕ ಕೆಮಿಕಲ್ಸ್ ಇರ್ತವೆ. ಒಂದು ಸ್ಮೋಕಿಂಗ್ನೊಳಗೆ ಮೋರ್ ದೆನ್ 4000 ಒಂದು ಸಿಗರೇಟ್ನೊಳಗೆ ಅಷ್ಟು ಕಾರ್ಸಿನೋಜನ್ಸ್ ಇರ್ತವೆ. ಅದರಿಂದ ಬಿ ಕೇರ್ಫುಲ್ ಅಂತ. ಸರ್, ತುಂಬ ಜನ ಇವಾಗ ಫಿಟ್ನೆಸ್ ಫ್ರೀಕ್ಸ್ ಅಂತಾನೆ ಇರ್ತಾರೆ. ಅಂದರೆ ಎಸ್ಪೆಷಲಿ ಅದು ಸೆಲೆಬ್ರಿಟೀಸ್ ಅಂತ ಬಂದಾಗ ಫಿಟ್ನೆಸ್ ಫ್ರೀಕ್ಗಳು ಜಾಸ್ತಿ. ಅವರು ತುಂಬಾ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರ್ತಾರೆ. ಅದರಲ್ಲೂ ಅಪರ್ಣವನ್ನ ತಗೊಂಡ್ರೆ ಅವ್ರ ಮನೆ ಸುತ್ತ ಗಿಡ ಮರಗಳೇ ಜಾಸ್ತಿ. ಅಂಥವ್ರಿಗೂ ಕ್ಯಾನ್ಸರ್ ಬಂದಿದೆ ಅಂದಾಗ ಜನಕ್ಕೆ ನಾರ್ಮಲ್ ಆಗಿ ಅಂದ್ರೆ ಅವ್ರಿಗೆ ಭಯ ಆಗೋದು ತುಂಬಾ ನಾರ್ಮಲ್. ಸೊ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಇದನ್ನ ಅವಾಯ್ಡ್ ಮಾಡಬೇಕು? ಇಲ್ಲಮ್ಮ, ಯಾವುದೇ ಕ್ಯಾನ್ಸರ್ ನೋಡಿ, ಭಾಳ ಸರಿ ನಮ್ಮನ್ನ ಇಂಥ ಪ್ರಶ್ನೆ ಕೇಳ್ತಾರೆ. ನಮ್ಮ ತಾತ ಮಹಾದೈವ ಭಕ್ತ, ಏನೂ ಕೆಟ್ಟ ಹ್ಯಾಬಿಟ್ಸ್ ಇಲ್ಲ, ಆದರೆ ಕ್ಯಾನ್ಸರ್ ಯಾಕೆ ಬಂತು ಡಾಕ್ಟ್ರೆ, ಪ್ಯಾಂಕ್ರಿಯಾಸ್ ಅಂತ ಕೇಳ್ತಾರೆ. ನೋಡಮ್ಮ, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಅಂತೀವಿ. ಸೂರ್ಯ ರಶ್ಮಿಯಿಂದ ಹಿಡಿದು ಸೂರ್ಯನ ಕೆಳಗಡೆ ಏನರಿಂದ ಬೇಕಾದರೂ ಬರ್ಬೋದು. ಸೊ ಆ ಗಿಡ ಮರಗಳ ಹತ್ರ ಇರೋ ಪೋಲೆನ್ಸಿಂದ್ರೂ ಬಂದಿರ್ಬೋದು. ತುಂಬ ಜನ ಹಂಗೆ ಅನ್ಕೋತಾರೆ ನನಗೆ ಯಾಕೆ ಬಂತು ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಯಾರಿಗೆ ಬೇಕಾದ್ರೂ ಬರಬಹುದು. ಕೆಲವಂತೂ ಡೈರೆಕ್ಟಾಗಿ ಬರ್ತಾವೆ, ಅಂಥವ್ರನ್ನ ವಾರ್ನ್ ಮಾಡ್ತೀವಿ. ಬಟ್ ನಾನು ಏನು ಪ್ರಿಕಾಷನ್ ತೊಗೋಬೇಕು ಅಂದರೆ ಇಷ್ಟೇ, ಒಳ್ಳೆ ಗಾಳಿ ಸೇವನೆ ಮಾಡಿ, ಊಟ ಮಾಡಿ. ಬಟ್ ಭಾಳ ಇಂಪಾರ್ಟೆಂಟು, ನಿಮ್ಗೆ ಯಾಕೆ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಂದಿದ್ದನ್ನು ಕಂಡಿಡ್ಕೊಳ್ಳೋದು ಇಂಪಾರ್ಟೆಂಟು. ದಯವಿಟ್ಟು ನೀವು ನನಗೇನೂ ಬರಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. 40 ವರ್ಷ ಆದಮೇಲೆ ಪ್ರತಿಯೊಬ್ಬರು ಕೂಡ ಒಂದು ಮಾಸ್ಟ್ರಿಯಲ್ ಚೆಕಪ್ ಅಂತ ಮಾಡ್ಕೊಳ್ಳಿ. ಯಾವುದೇ ಒಂದು ಸಣ್ಣ ರೋಗ ಲಕ್ಷಣ, ಒಂದು ದಿವಸ ಕೆಮ್ದಾಗ ನಿಂಗೆ ರಕ್ತ ಕಾಣ್ತು, ಒಂದಿನ ಮೋಷನ್ನೊಳಗೆ ಬ್ಲಡ್ ಬಂತು, ಇಂದಿನ ಮೂಗ್ನೊಳಗೆ ರಕ್ತ ಬಂತು, ಇಂಥವೆಲ್ಲ ವಾರ್ನಿಂಗ್ ಸೈನ್ಸ್ ಅಂತೀವಿ ನಾವು. ದಯವಿಟ್ಟು ತಪಾಸಣೆ ಮಾಡಿಸ್ಕೊಳ್ಳಿ. ಸೊ ಜನರಲಿ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಳ್ಳೆಯ ಆಹಾರ, ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ಹೇಳಿರೋದು ಸತ್ಯ. ಒಳ್ಳೆ ಊಟ ಮಾಡಿ, ಹಣ್ಣುಗಳು ತಿನ್ನಿ, ಸೊಪ್ಪು ತರಕಾರಿಗಳು ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ, ನಾನ್ ವೆಜಿಟೇರಿಯನ್ನ ಕಡಿಮೆ ಮಾಡಿ. ಯಾಕಂದರೆ ಮಟನ್ ತಿನ್ನೋರಿಗೆ ಕರುಳಿನ ಕ್ಯಾನ್ಸರ್ ಆಗುತ್ತೆ. ಇಂಥ ಅನೇಕ ಇದ್ದಾವೆ. ಇದಂತೂ ಇವತ್ತು ಪರ್ಟಿಕ್ಯುಲರ್ಲಿ ಅಪರ್ಣ ಅವರು ಲಂಗ್ ಕ್ಯಾನ್ಸರ್ನಿಂದ ತೀರ್ಕೊಂಡ್ರು ಅಂದಾಗೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಈ ಲಂಗ್ಸ್ನಲ್ಲಿ ಸೆಕೆಂಡ್ರಿ, ಬೇರೆ ಎಲ್ಲಾದರೂ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಇದ್ದು ಲಂಗ್ಸಿಗೆ ಸೆಕೆಂಡ್ರೀಸ್ ಹೋಗುತ್ತೆ, ಗರ್ಭಕೋಶದ ಕ್ಯಾನ್ಸರ್ ಇದ್ದು ಲಂಗ್ಸಿಗೆ, ಅದನ್ನು ನಾವು ಸೆಕೆಂಡ್ರಿ ಕ್ಯಾನ್ಸರ್ ಅಂತೀವಿ. ಅವ್ರಿಗೆ ಇದ್ದಿದ್ದು ಪ್ರೈಮರಿನ ಸೆಕೆಂಡ್ರಿ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಲಂಗ್ಸ್ಗೆ ಬೇಗದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಇದ್ದರೂ ಕೂಡ ಅದು ಲಂಗ್ಸ್ ರೀಚ್ ಆಗುತ್ತೆ, ಅದರಿಂದನೂ ಸತ್ತು ಹೋಗ್ತಾರೆ. ಅದನ್ನು ನಾವು ಸೆಕೆಂಡ್ರೀಸ್ ಅಂತೀವಿ ನಾವು. ಸರ್, ಇವಾಗ ಸೋಷಿಯಲ್ ಮೀಡಿಯಲ್ಲಿ ಒಂದು ಟ್ರೆಂಡೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯೂತ್ಸು, ಎಸ್ಪೆಷಲಿ ಈ ಆಲ್ಕೋಹಾಲ್ಗೆ ಅಥವಾ ಸ್ಮೋಕಿಂಗ್ಗೆ ಅಡಿಕ್ಟ್ ಆಗಿರೋರು. ಅದನ್ನು ಒಂಥರ ಕಾಮಿಡಿನೇ ಮಾಡ್ತಾ ಇದ್ದಾರೆ. ಅಂದರೆ ಸ್ಮೋಕಿಂಗ್ ಮಾಡಿದ್ರೆ, ಡ್ರಿಂಕಿಂಗ್ ಮಾಡಿದ್ರೆ ಕ್ಯಾನ್ಸರ್ ಬರಲ್ಲ, ಏನೂ ತೊಗೊಂಡಿಲ್ಲ ಅಂದಾಗ ಪ್ಯಾಸಿವ್ ಸ್ಮೋಕರ್ಸಿಗೆ ಬರುತ್ತೆ ಅಂತ. ಏನಾಗುತ್ತೆ ಗೊತ್ತಮ್ಮ, ಇವತ್ತು ಒಂದು ಹೊಸ ಯೂನಿವರ್ಸಿಟಿ ಬಂದುಬಿಟ್ಟಿದೆ, ವಾಟ್ಸಾಪ್ ಯೂನಿವರ್ಸಿಟಿ ಅಂತ. ಅನ್ಫಾರ್ಚುನೇಟ್ ಅದು. ಯಾವನು ಏನು ಬೇಕಾದ್ರೂ ಮಾತಾಡ್ಬೋದು. ಅವ್ನು ಮೆಡಿಕಲ್ ಕಾಲೇಜಿಗೆ ಹೋಗಿರಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಾಬಾ ರಾಮದೇವೇ ನಾನು ಹೇಳ್ತೀನಿ ನಿಮಗೆ. ಅವ್ರು ಯಾವ ಡಾಕ್ಟ್ರು ಅಲ್ಲ, ಹೋಮಿಯೋಪತಿ ಡಾಕ್ಟ್ರಲ್ಲ, ಅಲೋಪತಿ ಡಾಕ್ಟ್ರಲ್ಲ, ಆಯುರ್ವೇದ. ಅವ್ರು ಗುಡ್ ಯೋಗ ಥೆರಪಿಸ್ಟು, ನಮಸ್ಕಾರ ಮಾಡ್ಬೋದು ಅವ್ರಿಗೆ. ಆದರೆ ಇವ್ರು ನಾನು ಕ್ಯಾನ್ಸರ್ ವಾಸಿ ಮಾಡೋ ಔಷಧಿ ಕಂಡುಹಿಡ್ತೀನಿ ಅಂದರೆ ಇಂಥ ನಗೆಪಾಟ್ಲು ನಮ್ಮ ದೇಶದಲ್ಲಿ ಅವ್ರನ್ನ ಬಿಹೈಂಡ್ ದ ಬಾರ್ ಹಾಕಬೇಕು ಮೊದಲು. ಇಂಥವ್ರು ಭಾಳ ಜನ ಆಗ್ಬಿಟ್ಟಿದ್ದಾರೆ ಇವತ್ತು ವಾಟ್ಸಾಪ್ನಲ್ಲಿ. ತಪ್ಪು ಮಾಹಿತಿ ಕೊಡೋದು, ತಮಾಷೆ ಮಾಡೋದು, ಇವೆಲ್ಲ ಆಗೋದಿಲ್ಲ. ವಿಜ್ಞಾನ, ಅದರಲ್ಲಿ ಮೆಡಿಕಲ್ ವಿಜ್ಞಾನ ಭಾಳ ಸೀರಿಯಸ್ ವಿಜ್ಞಾನ. ಎಲ್ಲೋ ಒಂದು ಕಡೆ ತುಂಬ ಜನ ಇವತ್ತು ಅನೇಕ ವಿಚಾರಗಳನ್ನ ತಿಳಿದವ್ರ ಥರ ಮಾತಾಡ್ತಾರೆ. ದಯವಿಟ್ಟು ಹಂಗೆ ಮಾತಾಡಬೇಡಿ. ಮೆಡಿಕಲ್ ಇನ್ಫಾರ್ಮೇಷನ್ ಈಸ್ ಎ ವೆರಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಅದಕ್ಕೆ ಡಾಕ್ಟರ್ ಮಂಜುನಾಥ್ ಯಾವಾಗಲೂ ಹೇಳ್ತಿರ್ತಾರೆ, ಇಡಿಯಟ್ ಸಿಂಡ್ರೋಮ್ ಅಂತ. ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಷನ್ ಪ್ರಿವೆಂಟ್ಸ್ ಎ ಡಾಕ್ಟರ್ ಟು ಟ್ರೀಟ್ ಯು ಅಂತ. ದಯವಿಟ್ಟು ಇಂಟರ್ನೆಟ್ ಇನ್ಫಾರ್ಮೇಷನಲ್ಲಿ ನೀವು ಎಲ್ಲ ಗೊತ್ತಿದೆ ಹಂಗೆ ಬಿಹೇವ್ ಮಾಡಬೇಡಿ. ನಾನು ಹೇಳ್ದಂಗೆ ಕೇಳಿ, ಐ ಎಮ್ ಎ ಸ್ಪೆಷಲಿಸ್ಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.